ಗೆದ್ದ ನೀನು. ಅರ್ಜುನನಲ್ಲಿ ಹೋರಾಟ ಅಂತ ಹೇಳುವಾಗ ನಿನ್ನ ಮುಖದಲ್ಲಿ ನಾನತೆ ಕಳವಳ ಎದ್ದು ಕಾಣುತ್ತಿದೆ. ಕಳವಳ ಬೇಡ, ಗೊಂದಲ ಬೇಡ, ಭೀತಿ ಬೇಡ. ಕುಂತಿ ಶೂನ್ಯವಾದಂತಹ ಪ್ರಾರ್ಥನೆಗೆ ನಿಮ್ಮ ಯುದ್ಧನಾದ ಸುಧರ್ಮ ಯಾವ ಕಾಲಕ್ಕೂ ಹೆದರಲಿಲ್ಲ. ನಾಳೆ ನಡೆಯುವ ಯುದ್ಧದಲ್ಲಿ ಪಾತ್ರವನ್ನು ಸೋಲಿಸ್ತೇನೆ, ಹಿಮ್ಮೆಟ್ಟಿದ್ದೇನೆ, ಬೆದರಿಸ್ತೇನೆ, ನಮ್ಮವರಿಗೆ ಯುದ್ಧದರ್ಶನ ಮಾಡುತ್ತೇನೆ. ಆ ಉದ್ದೇಶದಿಂದ ಹಿಡಿದಂತಹ ಸುಧರ್ಮನನ್ನು ಕಳುಹಿಸು. ಸಕಲವನ್ನು ತಿಳಿದವರು ತಾವಾಗಿ ಬದುಕಿರುವಂತಹ ಜನಗಳ ಬಡ್ಡಿ ಸಾಗುವ ದಾರಿ ಒಂದೇ ಆವೃತ್ತಿ. ಮುಟ್ಟುವಂತಹ ನಾವು ಪ್ರಯಾಣಿಸುವಂತಹ ದಿಕ್ಕನ್ನು ಅವಲಂಬಿಸಿಕೊಂಡಿರುತ್ತದೆ. ನಾವು ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ಸರಿಯಾಗಿ ಚಿಂತನ ಮಂಥನ ಮಾಡಿ ಆಮೇಲೆ ಆ ಕಾರ್ಯದಲ್ಲಿ ಮುಂದಾಗಬೇಕು. ಹೌದು ತಾಯಿ, ಬಂದಂತಹ ಪಾತ್ರದಲ್ಲಿ ಕಾಳಗ ಎನ್ನುವ ಹಾಗೆ ನೀವು ಹೇಳಿದಾಗ ನಾ ಕಳವಳಗೊಂಡದ್ದು ಹೌದು, ಭೀತಿಗೊಂಡದ್ದು ಹೌದು, ಶಿವ ಶಿವ ಎನ್ನುವಂತಹ ಉದ್ಗಾರ ನೋಡಿದ್ದು ಅವಲ್ಲಿ ರಣ ಎನ್ನುವಂತಹ ಕಾರಣಕ್ಕಾಗಿ ನಾ ಕಳವಳಗೊಂಡದ್ದಲ್ಲ. ಅಂತಹ ಭಾರತ 100 ಮಂದಿ ಬನ್ನಿ, ಅವರನ್ನು ಜಯಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಖಂಡಿತವಾಗಿ ನಿಮ್ಮ ಪರಾಕ್ರಮದ ಕುರಿತಾಗಿ ಸಂದೇಹ ಖಂಡಿತವಾಗಿ ಕಳುಹಿಸಿಕೊಡಬಹುದು. ಆದ್ರೆ ಸರಿಯಾಗಿ ಆಲೋಚನೆಯನ್ನು ಮಾಡಿ ನಡೆಯುತ್ತಿರುವಂತಹ ಆ ಯುದ್ಧದಲ್ಲಿ ಪರಾಕ್ರಮವೇ ಪಣ ಹೋಗುತ್ತಾರೆ. ನಾನು ಸಂತೋಷದಿಂದ ಕಳುಹಿಸಿಕೊಡ್ತೀನಿ. ಆದ್ರೆ ಬಂದಂತಹ ಭಾರತದ ಕೂಡೆ ಇರುವವರು ಯಾರು ಹೇಳಿ? ಶ್ರೀಕೃಷ್ಣ ಪರಮಾತ್ಮ ಈ ಹಿಂದೆ ಕುಂತಿ ದೇವಿಗೆ ಮಾತನ್ನು ಹೇಳಿದಾಗ ಪಾಂಡವರನ್ನ ಪಂಚ ಪ್ರಾಣಗಳ ಹಾಗೆ ನೋಡಿಕೊಳ್ಳುತ್ತೇನೆ ಎನ್ನುವ ಹಾಗೆ ಆ ಶ್ರೀಕೃಷ್ಣ ಪರಮಾತ್ಮ ಕೇವಲ ಪಾರ್ಥನ ರಥದ ಸಾರಥಿ ಮಾತ್ರ ಅಲ್ಲ, ಬಂಡಿಯ ಹೋಗಲು ಹೌದು, ದೇವರು ಹೌದು. ಹೌದು ತಾನೆ ಪ್ರಭು, ಆ ಪಾರ್ಥನನ್ನು ಗೆಲ್ಲುವುದಕ್ಕೆ ಅಲ್ಲ ವಿಜಯವನ್ನು ಸಾಧಿಸುವುದಕ್ಕೆ ಬೇಕಾದ 4 ಕಾಲಿನ ಹರಿಯನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ಆದರೆ ಆ ವಿಜಯವನ್ನು ಸಾಧಿಸಿ
ಮಾಡಬೇಕು. ನಮ್ಮವರಿಗೆ ಬೇಕಾಗಿ ಸುಧರ್ಮದ ಪ್ರಾಣ ಚಂಪಕಾವತಿಯ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಲಿ. ಹೆದರುವುದಿಲ್ಲ. ನಾನು ಮಹಾತ್ಮನಾಗಿದ್ದೇನೆ, ಹುತಾತ್ಮನಾಗಿದ್ದೇನೆ. ಮಹಾತ್ಮ ಸುಧರ್ಮನ ಧರ್ಮಪತ್ನಿ ನೀನಾಗಿದ್ದೇನೆ. ಹಾಗಾಗಿ ಮೋಕ್ಷ ಸಂಗ್ರಾಮಕ್ಕಾಗಿ ಹೊರಡುವಂತಹ ಸುಧರ್ಮ